ಒಂದು ಹೆಂಡತಿ ಒಂದ್ ಗಂಡನ ಮೇಲೆ 10 ಕೇಸ್ ಹಾಕಿದ್ರೆ ಹೆಂಗ್ ಗಂಡನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ ಬದುಕು ಜಟಕಾ ಬಂಡಿ ಆ ರೀತಿ ಆಗ್ಬಿಟ್ಟಿದೆ ಸ್ವಾಮಿ. ಬಂಡಿ ಕೆಳಗೆ ನೀವ ಇಲ್ಲ, ನಾನು ನನ್ನ ಮನೆ ಒಳಗಡೆ ಹೋಗೋದಕ್ಕೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ 2 ದಿನ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ 2 ದಿನ, ಸೆಷನ್ ಕೋರ್ಟ್ ಅಲ್ಲಿ 2 ದಿನ, ಹೈಕೋರ್ಟ್ ಅಲ್ಲಿ 2 ದಿನ. ಇವಾಗ ನನ್ನ ಹತ್ರ ಕೆಲಸನೂ ಇಲ್ಲ. ಲಾಯರ್ ಆಫೀಸು ಕೋರ್ಟ್, ಗಂಡಂದಿರ ಪರಿಸ್ಥಿತಿ ಹೀಗಾಗಿದೆ ಸ್ವಾಮಿ. ಲುಕ್ ಎಟ್ ದಿ ಅಡ್ವೊಕೇಟ್, he is so stoically silent. ಹಂಗಿರ್ಬೇಕು. ಕೇಸ್ ಹಾಕಿದ್ದಾರೆ, ಅವ್ರು ಸೈಲೆಂಟ್ ಆಗಿರ್ತಾರೆ, ನಾನ್ ಸೈಲೆಂಟ್ ಆಗಿರ್ಬೇಕಾಗುತ್ತೆ. ಈ ಸೋಷಿಯಲ್ ಮೀಡಿಯಾನಲ್ಲಿ ಏನ್ ಟ್ರೋಲ್ ಆಗಿದೆ ಗೊತ್ತಾ? ಜಡ್ಜು ವಕೀಲರಿಗೆ ತರಾಟೆ ತೆಗೆದುಕೊಂಡರು. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಇಸ್ ಇಟ್? ಅದಕ್ಕೆ ಸೈಲೆಂಟ್ ಆಗಿದ್ದೀರಾ? ಯೂಸಿಂಗ್ ಅಲ್ವಾ? ಯಸ್, LDD ಇದೆ. ಸ್ಟೇ ಇದೆಯಾ ಇಲ್ವಾ? ಸ್ಟೇ ಇಲ್ಲ, ಲಾಸ್ಟ್ ಟೈಮ್ ಕೊಡ್ಲಿಲ್ಲ ನೀವು. ಹೌದಾ? ಕೊಡಿ. ಆಮೇಲೆ ನೋಡಿ, ಈ 498 ಕ್ಯಾನ್ಸಲೇಷನ್ ಆಫ್ ಬೇಲ್ ಹಾಕಿದ್ರು. ಈ FIR ಇಟ್ಕೊಂಡು ಒಟ್ಟು 10 ಕೇಸ್ ಹಾಕಿದ್ರು ನನ್ನ ಹೆಂಡತಿ ನನ್ನ ಮೇಲೆ. ಎಲ್ಲಾ ಕಡೆ ಈ FIR ನಿಂತ್ಕೊಂಡೋಗಿ ಅಬ್ಜೆಕ್ಟ್ ಮಾಡ್ತಾರೆ ಸ್ವಾಮಿ. ಒಂದು ಹೆಂಡತಿ ಒಂದ್ ಗಂಡನ ಮೇಲೆ 10 ಕೇಸ್ ಹಾಕಿದ್ರೆ ಗಂಡನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬದುಕು ಜಟಕಾ ಬಂಡಿ ವಿಧಿಯ ದರ ಸಾಹೇಬ ಬದುಕು ಜಟಕಾ ಬಂಡಿ ಆ ರೀತಿ ಆಗ್ಬಿಟ್ಟಿದೆ ಸ್ವಾಮಿ. ಬಂಡಿ ಕೆಳಗೆ ನೀವ ಅಂದ್ರೆ ಮದುವೆಗೋ ಮಸಣೆಗೋ ನೀವು ಹೆಸರು ಹಾಡೆಲ್ಲ ಆಡ್ಬೇಕಾಗಿಲ್ಲ ಇಲ್ಲಿ. ವೇಟ್ ಸ್ವಾಮಿ, ಏನಾಯ್ತು ಅಂದ್ರೆ ಲಾಸ್ಟ್ ಟೈಮ್ ಕೂಡ ಒಂದು ಕೇಸ್ ನಲ್ಲಿ ಫೇಕ್ ಮಾರ್ಕ್ಸ್ ಕಾರ್ಡ್ ಕೇಸ್ ಅಲ್ಲಿ ನಾನು ಅಪಿಯರ್ ಆದೆ. ಈ ಸೋಷಿಯಲ್ ಮೀಡಿಯಾನಲ್ಲಿ ಏನ್ ಟ್ರೋಲ್ ಆಗಿದೆ ಗೊತ್ತಾ? ಜಡ್ಜು ವಕೀಲರಿಗೆ ತರಾಟೆ ತೆಗೆದುಕೊಂಡರು. ಏನ್ ಮಾಡೋದು ಈಗ? ಆಫ್ ಮಾಡ್ಬಿಡೋಣವಾ? ಏನಂದ್ರೆ ಎಲ್ಲ ನೆಗೆಟಿವ್ ಪ್ರಚಾರ ಆಗ್ತದೆ ಈ ಲೈವ್ ಸ್ಟ್ರೀಮ್ ಇಂದ. ಏನಾಗ್ತದೆ ಅಂದ್ರೆ ಅದ್ರನ್ನ ನಾನ್ ಬಂದಿದ್ದ ಕೇಸ್ ಅಲ್ಲಿ ಏನಂದ್ರೆ A1 ಬಂದು ಫೇಕ್ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಗೌರ್ಮೆಂಟ್ ಜಾಬ್ ತಗೊಂಡಿಲ್ವಾ? ಅದ್ರ ಸ್ಟೇ ತಗೊಂಡೆ ನಾನು. A2 ಅದ್ರಲ್ಲಿ ನಾನು A1 ಮಾಡಿರೋದು. ಬಟ್ ಈ ಸೋಷಿಯಲ್ ಮೀಡಿಯಾನಲ್ಲಿ ಏನ್ ಲೈವ್ ಸ್ಟ್ರೀಮ್ ಆಗಿದೆ ಅಂದ್ರೆ ನ್ಯಾಯಮೂರ್ತಿಗಳು ವಕೀಲರಿಗೆ ತಗೊಂಡ್ರು, ಕ್ಲಾಸ್ ತಗೊಂಡ್ರು, ಅಂದ್ರೆ ಫೇಕ್ ಡೆತ್ ಸರ್ಟಿಫಿಕೇಟ್ ಸರ್ಕಾರಿ ಕೆಲಸ. ಏನ್ ಮಾಡೋಣ ಹೇಳಿ? ಏನ್ ಮಾಡಕ್ಕಾಗೈತೆ? ನಿಮ್ ಗಮನಕ್ಕೆ ನಾನು ತರ್ಬೋದು ಸ್ವಾಮಿ. ನನ್ನ ಹೆಸರು ನೆಗೆಟಿವ್ ಪ್ರಚಾರ ಆಗ್ತಿರೋದ್ರಿಂದ ಅದಕ್ಕೋಸ್ಕರ ಅಷ್ಟೇ. ನಿಮ್ಮ ಹೆಸರು ಏನಾಗಲ್ಲ ಬಿಡಿ. ಅಂದ್ರೆ ಯಾರು ತರಾಟೆಗೆ ತಗೊಳಕಾಗತ್ತೆ? ಅಂದ್ರೆ ಸ್ವಾಮಿ ಅಂದ್ರೆ ಈಗ ಅದು ಪ್ರಚಾರ ಆಗತ್ತೆ. ಇನ್ನೊಂದೇನಂದ್ರೆ ಅಂದ್ರೆ ಸ್ವಾಮಿ, ಈ ಗಂಡಂದಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ 10 ಕೇಸ್ ಆಗ್ತಾ ಇದಾರೆ. ನನ್ನ ಮನೆಗೆ ನಾನು ಹೋಗಕ್ ಆಗ್ತಾ ಇಲ್ಲ. 25 ವರ್ಷ ರಾತ್ರಿಗಳು ಕಷ್ಟಪಟ್ಟು ಓದಿ ಆ 3 BHK ಅಪಾರ್ಟ್ಮೆಂಟ್ ನಂದು 2 ಕೋಟಿ. ಮಗ ಇದನ್ನ 16 ವರ್ಷ ಆಗಿದೆ ಮದುವೆ ಆಗಿ. ಫ್ಯಾಮಿಲಿ ಕೋರ್ಟ್ ಅಲ್ಲ ಸರ್, ಫ್ಯಾಮಿಲಿ ಕೋರ್ಟ್ ಅಲ್ಲ. ಏನಂದ್ರೆ ಇದಕ್ಕೆ ಫುಲ್ ಸ್ಟಾಪ್ ಇಡ್ಬೇಕು ನೀವು. ಇದನ್ನ ಇಲ್ಲೇ ಕ್ವಾಶ್ ಮಾಡ್ಬೇಕು. ಯಾಕೆ ಅಂದ್ರೆ ಕೇಸೇ ಇಲ್ಲ. ಬೇರೆ ಎಲ್ಲಿ ಸುಪ್ರೀಂ ಕೋರ್ಟ್ ಕಳಿಸ್ಲಾ ಮೈಲಾಡ್? ಏನಂದ್ರೆ ಸೇಲ್ ಡೀಡ್ ಇದೆ, ಇದ್ರಲ್ಲಿ ಸೇಲ್ ಡೀಡ್ ಇದೆ. ನಾನು ಇನ್ನು ಫೈಲ್ ಮಾಡಕ್ಕಿಂತ ಮುಂಚೆ ಫೈಲ್ ಮಾಡಿದ್ ನೆಕ್ಸ್ಟ್ ಡೇನೆ ವಕಾಲತ್ ಹಾಕಿದ್ದಾರೆ. ಪ್ರೋಬೋನೋ ಅಡ್ವೊಕೇಟ್ ಇವರು. ಲುಕ್ ಎಟ್ ದಿ ಅಡ್ವೊಕೇಟ್, he is so stoically silent. ಹಂಗಿರ್ಬೇಕು. ಕೇಸ್ ಹಾಕಿದ್ದಾರೆ, ಅವ್ರು ಸೈಲೆಂಟ್ ಆಗಿರ್ತಾರೆ, ನಾನ್ ಸೈಲೆಂಟ್ ಆಗಿರ್ಬೇಕಾಗುತ್ತೆ. 10 ಕೇಸ್ ಹಾಕಿದ್ದಾರೆ. ನನ್ನ ಕೈನಲ್ಲಿ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ ಸ್ವಾಮಿ. ಏನಾಗಿದೆ ಅಂದ್ರೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ 2 ದಿನ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ 2 ದಿನ, ಸೆಷನ್ ಕೋರ್ಟ್ ಅಲ್ಲಿ 2 ದಿನ, ಹೈಕೋರ್ಟ್ ಅಲ್ಲಿ 2 ದಿನ. ಇವಾಗ ನನ್ನ ಹತ್ರ ಕೆಲಸನೂ ಇಲ್ಲ. ಲಾಯರ್ ಆಫೀಸು ಕೋರ್ಟ್, ಗಂಡಂದಿರ ಪರಿಸ್ಥಿತಿ ಹೀಗಾಗಿದೆ ಸ್ವಾಮಿ. ಕೊನೆಗೆ ನಿಮ್ಗೆ ಅತುಲ್ ಸುಭಾಷ್ ನಿಮ್ಗೆ ಗೊತ್ತು. ಒಂದು ಏನಾಗುತ್ತೆ ಗೊತ್ತು? ಇಡೀ ಪ್ರಪಂಚಕ್ಕೆ ಗೊತ್ತು ಅದು ಅತುಲ್ ಸುಭಾಷ್ ಏನಾಯ್ತು ಅಂತ. 498 ಕೇಸ್ ನಲ್ಲಿ ಸ್ವಾಮಿ ಏನಾಗ್ತದೆ ಅಂದ್ರೆ ಮಿಸ್ಯೂಸ್ ಮಾಡ್ತಾ ಇದಾರೆ. ಒಬ್ಬ ಗಂಡಂದಿನಿಗೆ ಎಷ್ಟೆಲ್ಲ ಹರಾಸ್ಮೆಂಟ್ ಮಾಡ್ಬೋದು ಮಾಡ್ತಾ ಇದಾರೆ. ಇದು ಪ್ರಚಾರ ಆಗತ್ತೆ ಬಿಡಿ, ತೊಂದ್ರೆ ಅಂದ್ರೆ ಎಲ್ಲ ಪಾಸಿಟಿವ್ ಪ್ರಚಾರ ಆಗ್ಬಿಡುತ್ತೆ. ಗಂಡಂದಿರಿಗೆಲ್ಲ ಆ ಗಂಡಂದಿರಿಗೆಲ್ಲ ರಿಲೀಫ್ ನೀವೇ ಕೊಡ್ಬೇಕು ಸ್ವಾಮಿ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಇಸ್ ಇಟ್? ಅದಕ್ಕೆ ಸೈಲೆಂಟ್ ಆಗಿದ್ದೀರಾ? ನೋ ಎಕ್ಸ್ಪ್ರೆಷನ್ ಅಟ್ ಆಲ್. ಸೈಲೆಂಟ್ ಆಗಿ ಇದ್ದು 10 ಕೇಸ್ ಹಾಕಿದಾರೆ ನನ್ನ ಮೇಲೆ. ಅವ್ರು ಕನ್ನಡ ಬರಲ್ಲ ಸರ್, ಸುಮ್ಮನೆ ಇರಿ ನೀವು. ಅದು ಬೇರೆ ಪ್ರೋಬೋನೋ ಅಡ್ವೊಕೇಟ್ ಸ್ವಾಮಿ. ಇವ್ರಾ? ಕನ್ನಡ ಬರ್ಬೇಕಾಗಿಲ್ಲ ಬಿಡಿ. ಪ್ರೋಬೋನೋ ಅನ್ಕೊಂಡು 10 ಕೇಸ್ ಹಾಕಿದ್ರೆ ಏನಾಗ್ಬೇಡ. ಪ್ರೋಬೋನೋನೇ 10 ಹಾಕಿದಾರ? I was the lawyer for both the husband and wife, my lord. Both of them? How can you be husband and wife lawyer? In the mutual divorce, I was for them, both of them in 2021, my lord. Thereafter, I realized that he was cheating the respondent, my lord. He was cheating the wife? My lord, he filed a false case. He just wanted to go to UK, my lord. That's why he just agreed and filed the mutual divorce petition, my lord. He didn't wanted to give the divorce. He just wanted to go to UK. For that purpose, he filed a false case of mutual divorce, my lord. Mediation ಅಲ್ಲಿ ಹೆಂಡತಿ ಏನ್ ಕೇಳ್ತಾಳೆ, 2 ಕೋಟಿ ಅಪಾರ್ಟ್ಮೆಂಟ್ ಕೊಟ್ಟು 1 ಕೋಟಿ ಕ್ಯಾಶ್ ಕೊಡು, ಹೆಂಡತಿ ಬಿಟ್ಬಿಡು. ಈಗ ಈ ಕೇಸ್ ಏನಿದು? ಈ ಕೇಸ್ ಏನಂದ್ರೆ ನನ್ನ ಮನೆ ಅಪಾರ್ಟ್ಮೆಂಟ್, ನನ್ನ ಪರ್ಸನಲ್ ಬಿಲಾಂಗಿಂಗ್ಸ್ ತಗೊಂಡ್ ಬರಕ್ಕೆ ಅಂತ ಹೋದೆ. ಅತ್ತೆ ಮಾವ ನನ್ನ ಹೆಂಡತಿ 8 ಕೇಸ್ ಇದೆ, ಇವೆಲ್ಲ ಮುಗಿದ್ಮೇಲೆ ಬಾ ಅಂತ ಹೇಳಿದಾರೆ. Criminal trespass 447 ಹಾಕಿದಾರಾ? Criminal trespass ಸೇಲ್ ಡೀಡ್ ನಾನು ಕೊಟ್ಟಿದ್ದೀನಿ. He was living outside for 3 years, my lord. He directly came inside the house with the pen camera, my lord. With the pen camera, spy camera, my lord. Oh. My lord, the land magistrate has recorded some observations, my lord. But I kindly. ಇನ್ನೊಂದೇನಾಗಿದೆ? ಪೆನ್ ಇಲ್ಲ?
ಇನ್ನೊಂದು ನಾವು live ಏನಾಗಿದೆ ಇದೆ ಬಿಡಿ, ತೊಂದ್ರೆ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಇದೆ, ಮೆನ್ ಆಕ್ಟ್ ಇಲ್ಲ ಸ್ವಾಮಿ. Men ಯಾವ್ದೇ ಅಲ್ಲ sir. ಪ್ರಾವಿಷನ್, ಯಾವ್ದೇ ಕೂಡ ಪ್ರಾವಿಷನ್ ಇಲ್ಲ. ನಾನು ನನ್ನ ಮನೆ ಒಳಗಡೆ ಹೋಗೋದಕ್ಕೆ ಪ್ರಾವಿಷನ್ ಇದ್ದೀರಾ, ಒಂದು ಅಪ್ಲಿಕೇಶನ್ ಹಾಕಿ ಒಬ್ಬ ಗಂಡ ನಾನು ನನ್ನ ಹೌದು, ಮನೆ ಒಳಗಡೆ ಹೋಗ್ತಿದ್ದೆ, ಇಲ್ಲ Will provision. direct legislation Yes, my lord. suggest You have got ample powers to do that. I request this protection of honorable men court. from domestic violence by women. Definitely, it will come one day, my lord. ಹೌದು, day has come. ಎಲ್ಲಾ ಗಂಡಂದಿರು ಹೋರಾಟ ಮಾಡ್ತಾರೆ, He is on the bail, my lord. Oh. ನ್ಯಾಯಕ್ಕೋಸ್ಕರ ಹೋರಾಟ. Correct, freedom fighting. Yes. ಈ ರೀತಿ ಗಲಾಟೆ ಮಾಡಿದ್ರೆ ಒಂದ್ ದಿವಸ ಆಯ್ತಾಯ್ತು, ಒಂದ್ ನಿಮಿಷ ತಾಳಿ, ಇಲ್ಲೇನೋ ನಿಮ್ ಪೆನ್ ಇಟ್ಕೊಂಡಿದ್ರ ಇಲ್ಲಿ. Who told this pen camera ಇತ್ತು ಅಂತ? Who told this pen? Because he himself was disclosed that afterwards, Ah. that I was having the pen camera. He not disclosed that pen camera recordings in any court, my lord. You file your objections. Kindly, my lord. Yes, the petitioner is the husband of the second respondent wife. It transpires that the husband comes back from United Kingdom after a long gap. By then, or simultaneously, about 8 crimes are registered against the husband by the wife, invoking every known provision of law of every statute. This is the 9th crime registered by the wife, which is now challenged on the score that the husband has trespassed into the house of the wife. Not paying the maintenance Wait, sir. after the order of the That honorable you court, my challenge, lord. that you challenge separately. ಮೇಂಟೆನೆನ್ಸ್ ಬಗ್ಗೆನೂ ಹೇಳ್ತೀನಿ ಸ್ವಾಮಿ. ಒಂದ್ ನಿಮಿಷ sir. My lord of the high court order, my lord. Wait, sir. Yes. Contempt. Yes, my lord. File it. He's on the. File it. 21st Yes, is the so and arrest warrant, so. my lord. Therefore, the offense under section 447 of the IPC stroke 329(4) of the BNS has sprung. It is not, ಯಾರ ಮನೆ ಯಾರ ಹೆಸರಿರೋದ್ ಮನೆ? In my name, petition husband's name. The Sale- name of the house in which the petitioner, the wife is staying is said to be in the name of the husband, the Sir, petitioner. it's the joint name, my lord. It's a Joint kind of name, right? It's a, The council submits that it is in joint name, not a therefore, joint name, sorry, single name, but it's a joint property. single ಯಾರ್ದು? Whose name single? Single name of the husband, but Leave it. Name of the husband or the joint name, whatever it is. Therefore, the husband has every right to enter the house. It cannot become a criminal trespass of the husband entering into his own house, In that light, there shall be an interim order of stay of all investigation in crime number 177 of 2026 till the disposal of the petition. Much obliged, my lord. I'm paying the maintenance. ಕೊಡಿ sir. Sorry to take the time. of ಪೆನ್ 5 ಕ್ಯಾಮರಾ minutes. ತಗೊಂಡು ಹೋಗ್ಬೇಡಿ ಎಲ್ಲ. 5 ನಿಮಿಷ ತಗೊಂಡಿದ್ಕೆ, ಯಾಕಂದ್ರೆ ಗಂಡಂದಿರು ನೋವು ನಿಮ್ಮ ಹತ್ರ ಮಾತ್ರ ನಾನು ಹೇಳಕ್ ಸಾಧ್ಯ ಸ್ವಾಮಿ. ಓ, ಇಡೀ ಮಚ್ obliged. yes.